ಜೀವ ಹಿಂದೆ ತಗೊಳ್ಳಿ ಕ್ಯಾಮ್ರಾ ಹತ್ರ ಬರ್ತಾ ಇದೆ. ಸರ್ ಹಿಂದೆ ಬಂದ್ರಿ ನೀವು, ನೀವೇ ಅರ್ಧ ನಿಂತ್ಕೊಳ್ತೀರಿ ಮುಂದೆ, ನೀವೇ ಸರ್ ಕ್ಯಾಮ್ರಾ ತಲೆದು ಹಿಂದೆ ಅಡ್ಡ ಬರ್ತೀರಿ ಅದ್ರಲ್ಲಿ ಜಾಗ ನಿಂತ್ಕೊಳ್ರಿ ಒಂದು ನಿಮಿಷ. ಹಿಂದಕ್ಕೆ ಬರಲ್ಲ, ನೀನು ಹೋಯ್ತೀಯ. ಅಲ್ಲಲ್ಲೇ ಬರ್ತೀವಿ, ಅಲ್ಲಲ್ಲೇ ಸೆಟ್ ಮಾಡ್ಕೊಂಡ್ಬಿಟ್ಕೊಂಡ್ ಸರ್ ಸೀದಾ ಅಲ್ಲಿ ಹೋಗಲ್ಲ, ಅಲ್ಲಿ ಹೋಗಲ್ಲ. ಹನ್ನೊಂದು ದಿವಸ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಇದೆ ಸರ್, ಕೆಲವು ಶಾಲೆಗಳಲ್ಲಿ ಮಾಡ್ಕೊಂಡಿದ್ದಾರೆ, ಕೆಲವು ಕಡೆ ನಮ್ಮ ಹೆಲ್ತ್ ಸೆಂಟರ್ಗಳಲ್ಲಿ ನಾವು ನಮ್ಮಲ್ಲಿ ಇದ್ದಾರೆ ನಮ್ಮ ಇಲಾಖೆಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ಮಾಡಿ ರೇವಣ್ಣ ಅವರು ಕೂಡ ಉಪಸ್ಥಿತಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ಬಂದಿರತಕ್ಕಂಥ ಎಲ್ಲ 2 ಲೀಟರ್ ಬರ್ತಕ್ಕಂಥ ಬುಕ್ಗಳು ತರಿಸಕ್ಕಾಗಲ್ಲ, ಆದ್ರೆ ಜೀವನ ಶೈಲಿಯಿಂದ ಬರ್ತಕ್ಕಂಥ ಬುಕ್ಗಳನ್ನು ತಪ್ಪಿಸಲಾದಂತ ಕೊಯ್ಲ್ ಅವರ ಎಲ್ಲ ಅಧಿಕಾರಿ ಸ್ನೇಹಿತರು ಇಲ್ಲಿ ಒಂದ್ಸಾರಿ 1982 ಇಸ್ವಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ದುಶ್ಚಟಗಳನ್ನೆಲ್ಲ ಮಾಡಬಹುದು. ದುಶ್ಚಟಗಳು ಗೊತ್ತಿದ್ದು ದುಶ್ಚಟಗಳಿಗೆ ಬಲಿಯಾಗುತ್ತೆ. ಪ್ರತಿಯೊಬ್ಬರು ಕೂಡ ಕನಿಷ್ಠ 1 ಸಾರಿ ವರ್ಷಕ್ಕೆ ಗೊತ್ತಾಗೋದು ಸಾಧ್ಯ. ರೋಗ ಉಲ್ಬಣ ಆಗೋದಕ್ಕಿಂತ ಮುಂಚೆನೆ ನಾವು ಅದಕ್ಕೆ ಅವಶ್ಯ ಇರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನ ಮಾಡಿಕೊಂಡ್ರೆ ಮೊದಲಿಗೆ ಅಣ್ಣ ಕೂರು ಶ್ರೀಮತಿ ಪೂರ್ಣವಾಣಿ ಜಿ ಶಾಖಾಧಿಕಾರಿ ಅವರಿಗೆ. ಅಣ್ಣ ಮುಂದೆ ಕೂರಣ್ಣ. ಸಾಂಕೇತಿಕವಾಗಿ 5 ಜನರಿಗೆ ಒಂದು ಅಬಾರ್ಡ್ ಕಾರ್ಡ್ ಅನ್ನು ವಿತರಿಸಲಾಗ್ತಾ ಇದೆ. ನೆಕ್ಸ್ಟ್
ಶ್ರೀ ಮಹಾದೇವ್ ಟಿ ಎಸ್ ಶಾಖಾಧಿಕಾರಿ ಅವರು. ಏ ಅಣ್ಣ ಕೂರಣ್ಣ ಮುಂದೆ. ಫೋಟೋಗ್ರಾಫರ್ ಶ್ರೀಮತಿ ಮಂಜುಳಾ KN ಹಿರಿಯ ಸಹಾಯಕರು. ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಕರ್ನಾಟಕದ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಅವರೇ, ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ HM ರೇವಣ್ಣ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರೇ, ಮುಖ್ಯ ಕಾರ್ಯದರ್ಶಿಗಳಾದಂಥ ಗೋಯಲ್ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಒಂದು ಭಗಿನಿಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅವರು ಜಂಟಿಯಾಗಿ ಸಚಿವಾಲಯದ ಅಧಿಕಾರಿಗಳು ಎಲ್ಲ ನೌಕರರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈ ಆರೋಗ್ಯ ತಪಾಸಣಾ ಶಿಬಿರವನ್ನ ನಾವೆಲ್ಲರೂ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಯಾರ್ಯಾರು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನ ಕಾಪಾಡ್ಕೋಬೇಕಾಗಿದೆ. ಇವತ್ತಿನ ಜೀವನ ಶೈಲಿ, ಆಹಾರ ಪದ್ಧತಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ನಾವು ಒಳ್ಳೆಯ ಜೀವನ ಶೈಲಿಯನ್ನ ಇಟ್ಕೊಂಡಿದ್ರೆ, ಒಳ್ಳೆಯ ಆಹಾರ ಪದ್ಧತಿಯನ್ನ ಇಟ್ಕೊಂಡಿದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಕರ್ನಾಟಕ ಸರ್ಕಾರ
ಆರೋಗ್ಯ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು. ಇಡೀ ದೇಶದ ರಾಜ್ಯದ ಜನರ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ನಾವು ಆರೋಗ್ಯವೇ ಭಾಗ್ಯ ಅಂತ ಕರೀತೀವಿ. ಆರೋಗ್ಯವೇ ಭಾಗ್ಯ. ಬೇರೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಬಹಳ. ಆಸ್ತಿ, ಅನ್ವೇಷಣೆ, ಐಶ್ವರ್ಯ, ಆರೋಗ್ಯದ ಇದ್ದವರಿಗೆ ಅಂತಸ್ತಿಗೆ ಆರೋಗ್ಯ ಐಶ್ವರ್ಯ ಇಟ್ಟಿಗೆಟ್ಟು ಅವೆಲ್ಲ ಇದ್ರೆ ಬದುಕಲಿಕ್ಕೆ ಬೇಕು. ಅದ್ರ ಆರೋಗ್ಯನೂ ಬಹಳ ಮುಖ್ಯ ಅಲ್ಲ. ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಎಷ್ಟು ವರ್ಷ ಆರೋಗ್ಯವಾಗಿ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಎಷ್ಟು ವರ್ಷ 100 ವರ್ಷ ಇದೆ, 110 ವರ್ಷ ಇದೆ, 120 ವರ್ಷ ಇದೆ, ನರಕೊಂಡಿದ್ದು ಪ್ರಯೋಜನ ಇದೆ. ಕ್ವಾಲಿಟಿ ಲೈಫ್, ಆ ಕ್ವಾಲಿಟಿ ಲೈಫ್ ಎಷ್ಟು ಮಟ್ಟಿಗೆ ಅನ್ನೋದು ಬಹಳ. ಅದಕ್ಕೆ ನಾವು ಯಾವಾಗಲೂ ಕೂಡ ಎಷ್ಟು ವರ್ಷ ಬದುಕಿರ್ತೀವಿ ಅಷ್ಟು ಅಲ್ಲಿವರೆಗೆ ಆರೋಗ್ಯವಾಗಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ತಪ್ಪದೇನೆ ಎಕ್ಸಸೈಸ್ ಮಾಡ್ತಕ್ಕಂಥದನ್ನ ಜೀವನದ ಒಂದು ಭಾಗ. ಚಟುವಟಿಕೆ ಇದ್ದೇ ಹೋದ್ರೆ ಬರೀ ಕೂತ್ಗಂಡೆ ಇರೋರ್ಗಿದ್ದಲ್ಲ, ಅವ್ರಿಗೆಲ್ಲ ಕಾಯಿಲೆಗಳು ಜಾಸ್ತಿ. ದೈಹಿಕವಾಗಿ ಚಟುವಟಿಕೆಗಳಿರ್ತದೆ, ಮಾನಸಿಕವಾಗಿ ಚಟುವಟಿಕೆಗಳಿರ್ತದೆ. ನಾವು ಯಾವಾಗ ಚಟುವಟಿಕೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಎಷ್ಟೇ ಕಷ್ಟ ನಾನು ಅಶೋಕನ ಕೇಳ್ತಾ ಇದ್ದೆ, ನಾ ಎಷ್ಟೇ ಕಷ್ಟ ಹೃದಯ ಹೊಡಿತೀನಿ, ವಾಕ್ ಮಾಡೇ ಮಾಡ್ತೀನಿ. ಅದು ಆಮೇಲೆ ಸೊ ಇದು ಬಹಳ ಮುಖ್ಯ. ನಾನು ಎಲೆಕ್ಷನ್ ಇರುವಾಗ ನಿಂತುಕೊಡ್ತೀನಿ, ಎಲೆಕ್ಷನ್ ಇಲ್ಲದಾಗ ಟ್ರೆಡ್ಮಿಲ್ ಮಾಡ್ತೀನಿ, ಮತ್ತೆ ವಾಕ್ ಮಾಡ್ತಿದ್ದೆ, ಪ್ರಾಣಾಯಾಮ ಮಾಡ್ತಿದ್ದೆ. ಅಂದ್ರೆ ಎಲೆಕ್ಷನ್ ಬಂದಾಗ ಮಾಡದೇ ಇಲ್ಲ. ಆಮೇಲೆ ಮತ್ತೆ ಪ್ರಾರಂಭ ಆಗ್ಬೇಕಾದ್ರೆ ಒಂದು 15 ದಿನ ಆದ್ರೂ ಕೊರೋನಾ ಬಂದ್ಬಿಡ್ತು. ನನಗೆ 2 ಸಾರಿ ಬಂತು. ಅದಾದ್ಮೇಲೆ ನಾನು ಶುಗರ್ಗೆ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಕೊರೋನಾ ಬಂದ ಮೇಲೆ ಇನ್ಸುಲಿನ್ ಕೊಟ್ಟೋಗ್ಬಿಟ್ಟೆ. ಒಳ್ಳೆ ಇನ್ಸುಲಿನ್ ಬಂದ್ಮೇಲೆ ಸ್ವಲ್ಪ ಹೊಟ್ಟೆ ಎಲ್ಲ ಬರಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೆ ಅಷ್ಟೊಂದು ಹೊಟ್ಟೆಗೆ ಬರ್ತಿರ್ಲಿಲ್ಲ. ಈಗ ಹೊಟ್ಟೆ ಎಲ್ಲ ಬರಕ್ಕೆ ಶುರುವಾಗ್ಬಿಟ್ಟರೆ ಮತ್ತೆ ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಬಹಳ ಕಷ್ಟದ ಕೆಲಸ. ಅದಕ್ಕೆ ಪ್ರತಿ ವರ್ಷ ನಾವು ತಪಾಸಣೆಯನ್ನ ಮಾಡಿಸ್ಕೊಳ್ಳೇಬೇಕು. ತಪಾಸಣೆ ಮಾಡಿಸ್ಕೊಳ್ಳೇಬೇಕು. 1 ವರ್ಷಕ್ಕೊಮ್ಮೆ ಆದರೂ ಕೂಡ ತಪಾಸಣೆ ಮಾಡಿಸ್ಕೊಳ್ಳೋದು. ನಿಮಗೆ ತಪಾಸಣೆ ಮಾಡಿಸ್ಕೊಂಡ್ರೆ ಏನು ತೊಂದರೆಗಳಿದಾವೆ ಅಂತ ಗೊತ್ತಾಗುತ್ತೆ.
ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಅಂತಂದ್ರೆ ಅದು ಪ್ರಾರಂಭದಲ್ಲಿ ಆ ಪ್ರಾರಂಭದಲ್ಲಿ ಗೊತ್ತಾಗ್ಬೇಕಾದ್ರೆ ನೀವು ತಪಾಸಣೆ ಮಾಡಿಸ್ಕೊಳ್ಳಿಲ್ಲ, ಏನ್ ಮಾಡುದು? ಹಳ್ಳಿಯವರಿಗೆ ಆಗ ಸವಲತ್ತುಗಳಿರ್ಲಿಲ್ಲ. ಬಹಳ ದಿನ ಹಳ್ಳಿ ಮೇಲೆ ನಾನು ನೋಡ್ತಾ ಇದ್ದೆ, ಎಷ್ಟೋ ಜನ ಇಡೀ ಬದುಕಿನಲ್ಲಿ ಆಸ್ಪತ್ರೆಗೆ ಹೋಗ್ತಿದ್ದಿಲ್ಲ. ಅಂದ್ರೆ ವ್ಯವಸಾಯ ಕೆಲಸ ಮಾಡ್ತಿದ್ರು ಜಮೀನುಗಳಲ್ಲಿ. ಉಳ್ಕೊಂಡು ತಿನ್ನೋರು ಯಾರು ಇರ್ತಿರ್ಲಿಲ್ಲ. ಹಳ್ಳಿಯಲ್ಲಿ ನಾನು ಹಳ್ಳಿನಲ್ಲಿ ತಿನ್ನೋರು ಯಾರು ಇರಲಿಲ್ಲ. ಜಮೀನಲ್ಲಿ ಕೆಲಸ ಮಾಡೋದು ಮತ್ತೆ ಊಟ ಮಾಡೋದು. ಮತ್ತೆ ಆಗ ಆಹಾರ ಪದಾರ್ಥಗಳು ಈಗ ನಾವೇನ್ ಹೇಳ್ತೀವಿ, ಆರ್ಗಾನಿಕ್, ಆಗೆಲ್ಲ ಆರ್ಗಾನಿಕ್ ಬೆಳೀತಾ ಇದ್ದದ್ದು. ಈಗ ಎಲ್ಲ ಹೊಸ ಹೊಸ ಬೀಜಗಳು, ಹೊಸ ಹೊಸ ಗೊಬ್ಬರಗಳು, ಹೊಸ ಹೊಸ ಕೀಟನಾಶಕಗಳು. ಜಮೀನಲ್ಲಿ ಕೆಲಸ ಮಾಡೋದು ಮತ್ತೆ ಊಟ ಮಾಡೋದು. ಮತ್ತೆ ಆಗ ಆಹಾರ ಪದಾರ್ಥಗಳು ಈಗ ನಾವೇನ್ ಹೇಳ್ತೀವಿ, ಆರ್ಗಾನಿಕ್, ಆಗೆಲ್ಲ ಆರ್ಗಾನಿಕ್ ಬೆಳೀತಾ ಇದ್ದದ್ದು. ಈಗ ಎಲ್ಲ ಹೊಸ ಹೊಸ ಬೀಜಗಳು, ಹೊಸ ಹೊಸ ಗೊಬ್ಬರಗಳು, ಹೊಸ ಹೊಸ ಕೀಟನಾಶಕಗಳು ಇವೆಲ್ಲ ಬಂದು ಆಹಾರದಲ್ಲಿ ಸತ್ವನೇ ಬರೋದು. ಆಮೇಲೆ ನಾವು ಸಾಧ್ಯವಾದ ಮಟ್ಟಿಗೆ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಲಿಕ್ಕೆ ಪ್ರಯತ್ನ, ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ತಗೊಳಕ್ ಸಾಧ್ಯ ಆಗುತ್ತೆ. ಈಗ ನಮ್ಮ ಕಡೆ ಎಲ್ಲ ಬಡವರು ಏನ್ ಮಾಡ್ತಾ ಇದ್ರು, ಕೂಲಿಗೆ ಹೋದ್ರೆ ಅಲ್ಲೆಲ್ಲ ಊಟ ಮಾಡೋರು, ಮತ್ತೆ ರಾತ್ರಿ ಒಂದ್ಸರಿ ಊಟ ಮಾಡೋದು. ಹೆಚ್ಚಾಗಿ ಒಂದು ಸ್ವಲ್ಪ ಕಾಳು ಸಾರು ಅಂತ ಮಾಡೋರು ನಮ್ಮ ಕಡೆ. ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ರೊಟ್ಟಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಆಗ ನಮ್ಮ ಕಡೆ ಬಡವರೆಲ್ಲ ಉಪ್ಸಾರು ಮಾಡ್ಕೊಂಡು ತಿನ್ನೋರು. ಆದ್ರೂ ಆರೋಗ್ಯವಾಗಿ ಇರ್ತಿದ್ರು, ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಿತ್ತು. ಅದಕ್ಕೋಸ್ಕರ ತಪಾಸಣೆ ಮಾಡಿಸ್ಕೊಳ್ಳೋದು ಒಂದು, ಫಿಸಿಕಲ್ ಆಕ್ಟಿವಿಟೀಸ್ ನ ಜೀವನದಲ್ಲಿ ಮಾಡ್ತಕ್ಕಂಥದ್ದು ಒಂದು, ಎರಡನೇದು ಸಾಧ್ಯವಾದ ಮಟ್ಟಿಗೆ ಆಹಾರ ಪದ್ಧತಿಯನ್ನ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹೇಳ್ತಾ ಇದ್ರು, ನಾವು ಬರುವಾಗ ಅಲ್ಲಿ ತೋರಿಸ್ತಾ ಇದ್ರು, ಮೊಸರು, ಹಾಲು ಮತ್ತು ಮೀನು ಎರಡೂ ತಗೊಂಡ್ರೆ ಬಹಳ ಒಳ್ಳೆಯದು. ಒಟ್ಟಿಗೆ ತಗೋಬಾರದು, ಬೇರೆ ಬೇರೆ ತಗೋಬೇಕು ಅಂತ ಹೇಳು. ನಮ್ಗೆ ಯಾರು ಸಾಕು ಹೇಳ್ಕೊಂಡಿದ್ದು ಬಗ್ಗೆ ನಾವು ಮೀನು ತಿನ್ನೋದೇ ಕಡಿಮೆ. ಈ ಮಂಗಳೂರು ಕಡೆಯವರು ಜಾಸ್ತಿ ತಿಂತಾರೆ ಮೀನು. ಕೋಸ್ಟಲ್ ಏರಿಯಾದವರು ಮೀನು ತಿಂತಾರೆ. ನಾವು ಮೀನು ತಿನ್ನೋದು ಬಹಳ ಕಡಿಮೆ. ಕೆರೆ ಮೀನು, ಒಳ್ಳೆ ಮೀನು ತಿನ್ನೋದು ಯಾವನೋ ಒಂದೊಂದ್ಸಾರಿ ತಿನ್ಬಿಟ್ಟು, ನಾವು ದಿನನಿತ್ಯ ಮೀನು ತಿನ್ನಲ್ಲ. ಬಟ್ ಮೊಸರು, ಹಾಲು ಮತ್ತು ಮೀನು ಒಟ್ಟಿಗೆ ತಗೋಬಾರ್ದು. ಏನಪ್ಪ ಮಂಜುನಾಥ್, ಹಂಗ್ ಮಾಡ್ತೀಯ? ಭಂಡಾರಿ ಇದುವೇ ಇಂತಹ ತಪಾಸಣಾ ಶಿಬಿರಗಳು ಮಾಡೋದ್ರಿಂದ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೇಗೆ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು.
ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಇಲಾಖೆಯವರಿಗೆ, ಡಾಕ್ಟರ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ರೋಗ ಬರದೇ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ರೋಗ ಬಂದ ಮೇಲೆ ಆಮೇಲೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದು, ಮತ್ತೆ ಅದನ್ನ ಬರದೇ ನೋಡ್ಕೊಳ್ತಕ್ಕಂಥದ್ದು, ರೋಗನೇ ಬರದೇ ರೀತಿ ನಾವು ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಸೊ ಅದನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಈಗ ಇಲಾಖೆಯವರು ಎಲ್ಲ ಹುದ್ದೆಗಳಲ್ಲೂ ಕೂಡ ತಪಾಸಣಾ ಅದು ಎಲ್ಲ ಕಡೆ ಮಾಡಬೇಕು. ನಿಮ್ಮ ಜಿಲ್ಲಾ ಆಸ್ಪತ್ರೆಗಳಿಗೆ ಶಿಬಿರಗಳನ್ನು ಮಾಡಿ, ಶಿಬಿರಗಳಲ್ಲಿ ಏನೇನು ಕಾಯಿಲೆಗಳು ಪತ್ತೆ ಹಚ್ತಾರೆ ಆ ಪತ್ತೆ ಹಚ್ಚಿ ಅವಕ್ಕೆಲ್ಲ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಬಹಳ ಮುಖ್ಯ. ಇಂಥ ತಪಾಸಣಾ ಶಿಬಿರಗಳು ಮೇಲಿನ ಮೇಲೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಗರಿಷ್ಠ ಒಂದು ಸಾರಿ, ವರ್ಷಕ್ಕೆ ಒಂದು ಸಾರಿ ಅದು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಆಮೇಲೆ ದುಶ್ಚಟಗಳನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ದುಶ್ಚಟಗಳು ಗೊತ್ತಿದ್ದು ದುಶ್ಚಟಗಳಿಗೆ ಬಲಿಯಾಗಬೇಕು. ಆಮೇಲೆ ಅಡಿಕ್ಟ್ ಆಗ್ಬಿಟ್ರೆ ಕಷ್ಟಪಡಕ್ಕಾಗುತ್ತೆ. ನಾನು ಸಿಗರೇಟ್ ಸೇರ್ತಿದ್ದೆ ಬಹಳ ಸ್ಟೂಡೆಂಟ್ ಆಗಿದ್ದಾಗ, ಆಮೇಲೆ ಸಹ ಓದುವಾಗ. ಒಂದ್ಸಾರಿ 1982 ಇಸ್ವಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದಕ್ಕೆ ಹೋಗಿದ್ರು, ಯಾವುದೋ ದೇಶಕ್ಕೆ ಹೋಗಿ. ಅವರೆಲ್ಲ ಒಂದು ಬಾಕ್ಸ್ ಸಿಗರೇಟ್ ತಂದು ಅವೆಲ್ಲ ಸೇರಿ ಎಲ್ಲ ಆದ್ಮೇಲೆ ಒಂದಿನ ಇಷ್ಟೊಂದು ಸಿಗರೇಟ್ ಬಹಳ ಕಡಿಮೆ ಅವಧಿನಲ್ಲಿ ಸೇರ್ಬಿಟ್ಟಿದ್ದೀನಿ, ರೋಗ ಬರೋದು ಗ್ಯಾರಂಟಿ ನನಗೆ ಅಂತ ಹೇಳಿ ಅವತ್ತಿಂದ ಸಿಗರೇಟ್ ಸೇರೋದು. 87 ಆಗಸ್ಟ್ 2020 ಅವತ್ತಿಂದ ಇವತ್ತವರೆಗೆ ಸಿಗರೇಟ್. ಈಗೆಲ್ಲ ನೋಡ್ತಾ ಇದೀವಿ ಹೊಗೆ ಸೊಪ್ಪಿನಿಂದ ಬರ್ತಕ್ಕಂಥ ರೋಗಗಳು ಇವೆಲ್ಲ. ಸೊ ನಾವು ದುಶ್ಚಟಗಳು ಇದಾವಲ್ಲ, ಆ ದುಶ್ಚಟಗಳನ್ನ ಒಳ್ಳೆ ಅಭ್ಯಾಸಗಳನ್ನ, ಜೀವನ ಕ್ರಮಗಳನ್ನ ಮಾಡ್ತಕ್ಕಂಥದ್ದು ಬರ್ತೀವಿ. ಸಹವಾಸ ದೋಷನೂ ಒಂದೊಂದ್ಸಾರಿ ಆಗುತ್ತೆ. ಸಹವಾಸ ದೋಷ, ಸಿಗರೇಟ್ ಸೇದೋದು, ಸಿಗರೇಟ್ ಸೇರಿ ಆಮೇಲೆ ಇನ್ನೇನೆಲ್ಲ ಕಲ್ತೀವಿ. ಸೊ ಅದಕ್ಕೆ ದುಶ್ಚಟಗಳಿಂದ ದೂರ ಆಗ್ತಕ್ಕಂಥದ್ದು ಬಹಳ. ದುಶ್ಚಟಗಳಿಂದ ಅನೇಕ ಕಾಯಿಲೆಗಳು. ಈಗ ಕೆಲವು ಹೆರಿಡಿಟರಿಯಾಗಿ ಬಂದರೆ, ಇನ್ನು ಕೆಲವು ನಮ್ಮ ಜೀವನ ಕ್ರಮಗಳಿಂದ ಬರ್ತದೆ, ಜೀವನ ಶೈಲಿಯಿಂದ ಬರ್ತದೆ ರೋಗಗಳಿರ್ತದೆ. ಹೆರಿಡಿಟರಿಯಾಗಿ ಬರ್ತಕ್ಕಂಥ ರೋಗಗಳು ತಪ್ಪಿಸಕ್ಕಾಗಲ್ಲ, ಆದ್ರೆ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ. ಅದನ್ನ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಗೆಲ್ಲಕ್ಕಿಂತ ಆರೋಗ್ಯವೇ ಭಾಗ್ಯ. ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಬಹಳ ಭಾಗ್ಯ. ಅದನ್ನ ವಿದ್ಯಾವಂತರ ಜೊತೆಗೆ ವಿದ್ಯಾವಂತರು ಮಾಡ್ತಾರೆ. ಸೊ ಇದನ್ನ ಮೇಲಿಂದ ಮೇಲೆ ಜನರಿಗೆ ತಿಳಿಸ್ತಕ್ಕಂಥ ಅದಕ್ಕೋಸ್ಕರನೇ ಇಂಥ ಶಿಬಿರಗಳು, ಕ್ಯಾಂಪ್ಗಳು ಇವೆಲ್ಲ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳಿ ಈಗ ಆಡಳಿತ ಆಮೇಲೆ ಸೆಕ್ರೆಟರಿ
ಸೆಕ್ರೆಟರಿಯೇಟ್ನವರು ನೌಕರರು ಎಲ್ಲರೂ ಸೇರಿ ಮಾಡಿದ್ದೀರಿ. ಇದು ಮೇಲಿನ ಮೇಲೆ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲರೂ ಕೂಡ ಇದರಲ್ಲಿ ಒಳಗೊಂಡು ಈ ಶಿಬಿರದಲ್ಲಿ ಏನ್ ನಡೀತದೆ, ಏನ್ ತಪಾಸಣೆ ಮಾಡ್ತಾರೆ, ತಪಾಸಣೆ ಕೊಡ್ತಾರೆ. ಸೊ ನಿಮಗೆ ಜಾಗೃತಿ ಮೂಡ್ಲಿ ಅಂತೇಳಿ ಕಾರ್ಯಕ್ರಮಗಳಿಂದ ಈಗ ಸರ್ಕಾರದಿಂದ ಅನೇಕ ಜಿಲ್ಲಾ ಮಟ್ಟದಲ್ಲಿ ಅನೇಕ ಸವಲತ್ತುಗಳೆಲ್ಲ ಕ್ಷೇತ್ರಗಳೆಲ್ಲ ನಾನೀಗ ಅದು ನೋಡಿದೆ ಬಸ್ನಲ್ಲಿ. ಅವು ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಮೊಬೈಲ್ ಯೂನಿಟ್ ಏನಿದು ಓಲೋ ಬಸ್ನವ್ರು ಮಾಡ್ತಾ ಇದ್ದಾರೆ, ಕಿಗ್ವಾಯ್ನವ್ರು ಮಾಡ್ತಾ ಇದ್ದಾರೆ. ಡೆಮೋಗ್ರಫಿ ಅಂತಂದ್ರೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಕಣ್ಣಂದು, ಅಲ್ಲಂದು, ENT ಎಲ್ಲ ಏನೇನು ಬೇಕಾದಷ್ಟು ಇದಾವೆ. ಇವೆಲ್ಲ ಕೆಲವೆಲ್ಲ ವಯಸ್ಸಾದ್ಮೇಲೆ ಬರ್ತವೆ. ವಯಸ್ಸಾದ ಮುಂಚೆನೆ ಬರದೆಲ್ಲ ನೋಡ್ತೇವೆ. ವಯಸ್ಸಾದ್ಮೇಲೆ ಏಜ್ ರಿಲೇಟೆಡ್ ಕಾಯಿಲೆಗಳು ಕೆಲವೆಲ್ಲ ವಯಸ್ಸಿಗಿಂತ ಇನ್ನೂ ಆ ವಯಸ್ಸು ಬರಕ್ಕೆ ಮುಂಚಿತವಾಗಿ ಬಲಿಯಾಗ್ತಲ್ಲ. ಸುಂದರವಾದ ಜೀವನನ ಹಾಳು ಮಾಡ್ಕೊಳ್ಳೋದು ಹೋಗ್ಬಾರ್ದು. ಸೊ ಆ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿ, ಮತ್ತೆ ಎಲ್ಲ ನೌಕರರಲ್ಲಿ ಮನವಿ ಮಾಡಿ, ನಮಗೆಲ್ಲರೂ ಕೂಡ ಆರೋಗ್ಯ ಭಾಗ್ಯ ದೊರಕಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಎಲ್ಲ ಇಲಾಖೆಗಳು ಏರ್ಪಾಡು ಮಾಡಿದ್ದಾರೆ. ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ, ನೌಕರ ಸಂಘ, ಸಚಿವಾಲಯ, ಆರೋಗ್ಯ ಇಲಾಖೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತು. ನೌಕರ ಬಾಂಧವರಿಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ಶುಭ ಹಾರೈಸಿದಂತಹ